ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆಗೆ ಮುನ್ನವೇ ರಾಜ್ಯ ಬಿಜೆಪಿಯಲ್ಲಿ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ. ಪಕ್ಷದಲ್ಲಿ ಕೆಲವರು ನನ್ನ ವಿರುದ್ಧ ನಡೆಸ್ತಾ ಇರುವಂತ ಪಿತೂರಿಯಿಂದ ನನಗೆ ಅನುಕೂಲವೇ ಆಗಲಿದೆ. ಹೈಕಮಾಂಡ್ ಎಲ್ಲಾ ವರದಿ ತರಿಸಿಕೊಳ್ಳುತ್ತೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಇವ್ರದ್ದೊಂದು ಸ್ಟೋರಿ ಉಡುಪಿ ಚಿಕ್ಕಮಗಳೂರದ್ದು. ಅತ್ತ ಹಾವೇರಿಯಲ್ಲಿ ಮಾಜಿ ಮಂತ್ರಿ ಬಿ ಸಿ ಪಾಟೀಲ್ ಅವರು ಸಿಡಿದೇಳೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಹೇಳಲೇಬೇಕಲ್ಲ, ಮತ್ತೆ ನಾವು ತ್ಯಾಗ ಮಾಡಿ ಬಂದವರು ಮತ್ತೆ ಇನ್ನೂ ಇದೆಯಾ ಅದರದ್ದು? ಓಕೆ, ಈಗ ಮನೇಲಿ ಕೂತಿದ್ದೇವೆ. ಯಾಕೆ ಕೂತ್ರಿ? ಸೋತ್ರಲ್ಲ, ಅದಕ್ಕೆ. ಓಕೆ, ನನಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂದರೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಪಕ್ಷದ ನಾಯಕರಿಗೆ ಬಿ ಸಿ ಪಾಟೀಲ್ ಅವರು ಹೇಳಿದ್ದಾರೋ, ಎಚ್ಚರಿಸಿದ್ದಾರೋ, ವಾರ್ನ್ ಮಾಡಿದ್ದಾರೋ ನೋಡಬೇಕು. ನನಗೆ ಟಿಕೆಟ್ ಸಿಗದಿದ್ರೆ ನೋವಾಗುತ್ತೆ ಅಂತ ಕೇಂದ್ರ ಮಾಜಿ ಮಂತ್ರಿ ಡಿ ವಿ ಸದಾನಂದ ಗೌಡರು ಹೇಳಿದ್ದಾರೆ. ಹೌದಾ? ನೀವೇ ಅನೌನ್ಸ್ ಮಾಡಿದ್ರಲ್ಲ, ನಾನು ನಿವೃತ್ತಿಯನ್ನು ತಗೊಳ್ತೀನಿ ಅಂತೇಳಿ. ನೋವಾಗುತ್ತಾ? ಓಕೆ. ಈ ಮಧ್ಯೆ ಸೋಮವಾರ ಮಾಜಿ ಸಿಎಂ ಕುಮಾರಸ್ವಾಮಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ಮೈತ್ರಿ ಇದೆ ಅಲ್ವಾ, ಒಂದಿಷ್ಟು ಟಿಕೆಟ್ ಕೊಡಬೇಕಲ್ಲ ಅವರಿಗೆ. ಸೊ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸ್ತಾ ಇದ್ರಂತೆ. ಅದೇ ದಿನ ಬಿಜೆಪಿ ಜೆಡಿಎಸ್ ಪಟ್ಟಿ ರಿಲೀಸ್ ಆಗೋ ನಿರೀಕ್ಷೆ ಕೂಡ ಇದೆ ಅಂತಿದ್ದಾರೆ. ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಂಗ್ರಹ ಮಾಡಿದ್ರು. ಆವಾಗ ಸತ್ಯ ಗೊತ್ತಾಗುತ್ತೆ. ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗ್ಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ. ಇದರಿಂದ ನಂಗೆ ಅನುಕೂಲ ಆಗುತ್ತೆ ಹೊರತು ನಂಗೆ ಕೆಟ್ಟದಾಗಲ್ಲ. ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ನಾವು ತ್ಯಾಗ ಮಾಡಿ ಬಂದಂತವ್ರು. ಇವತ್ತು ಮನೇಲಿ ಕೂತ್ಕೊಂಡಿದ್ದೀವಿ. ನಮಗೆ ಹೆದರ್ಸೋದು ಬೆದರ್ಸೋದು ಗೊತ್ತಿಲ್ಲ. ಹಾಗಂತ ನಾವು ಸೈಲೆಂಟ್ ಆಗಿ ನಾವು ಕೇಳಿದ್ದೀವಿ, ಕೊಟ್ರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನ್ ಹೇಳ್ತಾ ಇದೀವಿ, ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸಬಾರ್ದು. ನನಗೆ ಕೊಡದೇ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ, ಅವ್ರ ಅಭಿಪ್ರಾಯ ಏನ್ ಬರ್ತೈತೆ ಅದರಂತೆ ನಾವು ನಡ್ಕೋಬೇಕು. ನಂದೇ ಹಾದಿ, ನಾನು ಆನೆ ನಡೆದಿದ್ದೇ ಹಾದಿ ಅನ್ನಂಗೆ ನಾನೇ ನಡೀತೀನಿ, ನಂದು ಅದೇ ಹಾದಿ. ಆಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆಗಲಿಲ್ಲ ಅಂತ ಹೇಳಿದರೆ ಆಗ ಮನಸ್ಸಿಗೆ ನೋವಾಗ್ತದೆ ನನಗೆ. ಆಗ ನಾನು ನಿಲ್ಲುವುದಿಲ್ಲ ಅಂತ ಹೇಳುವಂಥವನನ್ನ ಮತ್ತೆ ನಿಲ್ಲಿ ಅಂತ ಹೇಳಿ ಮತ್ತೆ ಟಿಕೆಟ್ ಇಲ್ಲ ಅಂತ ಹೇಳಿದರೆ ಆಗ ಮನಸ್ಸಿಗೆ ನೋವಾಗಬಹುದು ಅಷ್ಟೇ. ಇನ್ನು ಎಷ್ಟು ದಿನ ಬಿ ಸಿ ಪಾಟೀಲ್ ಅವರೇ ನಾವು ತ್ಯಾಗ ಮಾಡಿ ಬಂದವರು ಅಂತ ಇನ್ನೂ ಎಷ್ಟು ದಿನ ಹೇಳ್ತೀರಾ? ನಿಮ್ಗೆ ಯಾವಾಗ ಅವಕಾಶಗಳು ಸಿಗೋದಿಲ್ಲ, ಯಾವಾಗೆಲ್ಲ ಇದನ್ನ ನೆನಪು ಮಾಡ್ತಾ ಇರೋದ, ನಾವು ತ್ಯಾಗ ಮಾಡಿ ಬಂದವರು, ನಮಗೆ ಕೊಡಬೇಕು, ನಮಗೆ ತ್ಯಾಗ ಮಾಡಬೇಕು. ನೀವೊಂಥರ ಇದರಲ್ಲಿ ಇರಲ್ವಾ? ಏನಂತ ಕರೀತಾರೆ ಅದಕ್ಕೆ? ನಾವು ಹಿಂಗೆ ಮಾಡಿದ್ದೀವಿ, ನಮಗೆ ಕೊಡಬೇಕು, ಋಣದಲ್ಲಿ. ಇಟ್ಸ್ ನಾಟ್ ಫೇರ್ ಅಂತ ಕಾಣಿಸುತ್ತೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನೋ ರೀತಿಯಲ್ಲಿ ನಾನು ಹಿಂಗೆ ಮಾಡಿದ್ದೀನಿ, ನಂಗೆ ಹಿಂಗೆ ಕೊಡಿ. ಎಷ್ಟು ದಿನ? ನೀವು ಅವತ್ತು ಮಾಡಿದ್ದಕ್ಕೆ ನಿಮ್ಮನ್ನು ಮತ್ತೊಂದು ಚುನಾವಣೆಯಲ್ಲಿ ಗೆದ್ದು ಬಂದಾಯಿತು, ಮಂತ್ರಿನೂ ಮಾಡಾಯಿತು, ಆಮೇಲೆ ನಿಮಗೆ ಮತ್ತೊಮ್ಮೆ ಟಿಕೆಟ್ ಕೊಟ್ಟಿರಲಿಲ್ಲ ಅಂದರೆ ಬೇರೆ ಮಾತು, ಮತ್ತೆ ಟಿಕೆಟ್ ಕೊಟ್ಟರು, ನೀವು ಸೋತ್ರಿ. ಈಗ ಮತ್ತೆ ನಾವು ತ್ಯಾಗ ಮಾಡಿ ಬಂದಿದ್ದೀವಿ, ಮನೇಲಿ ಕೂತಿದ್ದೀವಿ. ಗೊತ್ತಿಲ್ಲಪ್ಪ ಬಿ ಜೆ ಪಿ ಇದನ್ನು ಹೇಗೆ ನೋಡುತ್ತೆ ಅಂತೇಳಿ. ಬಟ್ ನಮಗೆ ಕಣ್ಣಿಗೆ ಕಾಣೋದೇನು ಅಂತಂದರೆ ಇದೊಂಥರ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾವು ಇರೋವರೆಗೂ ನೀವು ನಮ್ಗೆ ಋಣ ತೀರಿಸ್ತಾನೆ ಇರಬೇಕು, ಜೀವನ ಪರ್ಯಂತ ಋಣ ತೀರಿಸ್ತಾ ಇರಬೇಕು ನಿಮ್ಮ ಪಕ್ಷದಲ್ಲಿ ಇರೋವರೆಗೂ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ. ಬಟ್ ಸದಾನಂದ ಗೌಡರದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆಗೆ ತಾವೇ ರಾಜಕೀಯವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಳ್ತಾರೆ, ಆಮೇಲೆ ಈಗ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡಲ್ಲ ಅಂತಂದ್ರೆ ನೋವಾಗುತ್ತೆ ಅಂತಾರೆ. ಯಾಕ ಒಲ್ಲದ ಮನಸ್ಸಿನಿಂದ ಇಂಥವೆಲ್ಲ ಡಿಸಿಷನ್ ತಗೊಳ್ತೀರಾ? ಯಾರು ಒತ್ತಾಯ ಮಾಡಿದ್ದಾರೆ ನಿಮಗೆ? ನಿಮ್ಮ ಕಾರ್ಯಕರ್ತರು. ನೀವು ಡಿಸಿಷನ್ ತಗೊಂಡಿದ್ಯಾರು? ನೀವು. ನಾನು ರಾಜಕೀಯ ನಿವೃತ್ತಿ ತಗೊಳ್ತಾ ಇದ್ದೀನಿ, ಅಚಲವಾಗಿರಬೇಕು. ಯಾರೋ ಒತ್ತಾಯ ಮಾಡಿದ ತಕ್ಷಣ ನಿಮ್ಮ ನಿಲುವೇ ಬದಲಾಗೋಗ್ಬಿಡ್ತಾ? ಹಂಗಿದ್ದಕ್ಕೆ ನೋವು ಯಾಕೆ ಆಗಬೇಕು? ಅವ್ರು ಒತ್ತಾಯ ಮಾಡಿದ್ರು, ಕೊಡಲಿಲ್ಲ, ಬಿಡಿ, ಮುಗಿದೋಯ್ತು. ಮತ್ತೆ ಯಾಕೆ ನೋವಾಗಬೇಕು? ಅದು ಗೊತ್ತಿಲ್ಲಪ್ಪ, ಯಾರ್ಯಾರಿಗೆ ಏನೇನು ಇಷ್ಟನೋ. ಇನ್ನು ಮೇಡಮ್ ಶೋಭಾ ಕರಂದ್ಲಾಜೆ ಅವರು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅವರ ವಿಚಾರದಲ್ಲಿ. ಗೊತ್ತಿಲ್ಲ, ಆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಈ ಬಾರಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಹೊಸ ಪ್ರಯೋಗವೋ ಮುಂದುವರೆದ ಪ್ರಯೋಗವೋ ಗೊತ್ತಿಲ್ಲ. ವೇಟ್ ಮಾಡೋಣ, ನೋಡೋಣ. ಹೆಂಗಾದರೂ 2 ದಿನ ಹೇಳಿದ್ದಾರೆ, ವೇಟ್ ಮಾಡೋಣ. ಸೋಮವಾರದವರೆಗೂ ಹೋಗ್ತಾರಂತೆ ಕುಮಾರಸ್ವಾಮಿ ಅವರು. ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳು ಅಡ್ಜಸ್ಟ್ ಆಗುತ್ತೋ ಅವ್ರದ್ದು ಆದ ಮೇಲೆ ಇನ್ನುಳಿದಂಥವ್ರು ತಗೊಳ್ಬೇಕಲ್ಲ ಪ್ರಸಾದನ. ಆಮೇಲೆ ನೋಡೋಣ.